ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಕೊರೋನಾ ಕೇಸ್ಗಳು. ನಿನ್ನೆ ಒಂದೇ ದಿನ 240 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ. ನಿನ್ನೆಯಷ್ಟೇ ಒಂದೇ ದಿನದಲ್ಲಿ 240 ಕೊರೋನಾ ಕೇಸ್ ಪಾಸಿಟಿವ್ ಬಂದಿದೆ. ಹಾಗಾಗಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಸದ್ಯಕ್ಕೆ 1,500 ಗಡಿ ದಾಟಿದೆ ಕೊರೋನಾ ಪಾಸಿಟಿವ್ ಕೇಸ್ಗಳು. ರಾಜ್ಯದಲ್ಲಿ ಒಟ್ಟು 394 ಆಕ್ಟಿವ್ ಕೇಸ್ ಇದೆ. ಈ ಬಗ್ಗೆ ಮಾಹಿತಿ ಕೂಡ ಇದೆ. ಕಳೆದ 24 ಗಂಟೆಯಲ್ಲಿ 240 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಒಂದಷ್ಟು ಜನರಿಗೆ ಕೊರೋನಾ ಟೆಸ್ಟ್ ಕೂಡ ಮಾಡಲಾಗ್ತಾ ಇತ್ತು. ಇದರಲ್ಲಿ 240 ಜನರಿಗೆ ಪಾಸಿಟಿವ್ ಬಂದಿರುವಂತದ್ದು. ಜೂನ್ 11ರಂದು ಕೇವಲ 28 ಕೊರೋನಾ ಕೇಸ್ಗಳು ಪತ್ತೆಯಾಗಿತ್ತು. ಆದರೆ ಇದೀಗ 28ರಿಂದ 240ಕ್ಕೆ ದಾಟಿದೆ. ಜೂನ್ 12ರಂದು ಕೊರೋನಾ ಕೇವಲ ಒಂದೇ ದಿನಕ್ಕೆ 240 ಕೇಸ್ಗೆ ಹೆಚ್ಚಾಗಿದೆ. ಕೇಸ್ಗಳು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 312 ಜನ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ 532 ಜನರಿಗೆ ಕೊರೋನಾ ಟೆಸ್ಟ್ ಕೂಡ ಮಾಡಲಾಗಿತ್ತು. ಸದ್ಯ 45.11% ಇಳಿಕೆ ಕಂಡಿದೆ ಈ ಒಂದು ಪಾಸಿಟಿವ್ ರೇಟ್ಗಳು. ಸದ್ಯಕ್ಕೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ. ಈಗಾಗಲೇ ಹೇಳಿದ ಹಾಗೆ ಕೊರೋನಾ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ. ಈ ಒಂದು ಸೀಸನ್ ಏನಿದೆ ಅಂತಂದ್ರೆ ಮೇ ಅಥವಾ ಜೂನ್ ಈ ಒಂದು ತಿಂಗಳಿಂದ ಹೆಚ್ಚಾಗ್ತಾ ಇರುವಂತದ್ದು ಕೊರೋನಾ ಕೇಸ್ಗಳು. ಯಾಕೆ ಅಂತಂದ್ರೆ ಹವಾಮಾನ ಅಲ್ಲಿ ಬದಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಕೊರೋನಾ ಕೇಸಸ್ಗಳು ಹೆಚ್ಚಾಗಿ ಪಾಸಿಟಿವ್ ಬರುವಂತಹ ಸಾಧ್ಯತೆನೂ ಇರುತ್ತೆ. ಯಾಕಂದ್ರೆ ಜ್ವರ, ಶೀತ ಈ ರೀತಿಯ ಲಕ್ಷಣಗಳು ಕಾಣ್ತಾ ಇರುತ್ತೆ. ಹಾಗಾಗಿ ಈಗಲೇ ಎಲ್ಲಾ ಪ್ರಿಕಾಷನ್ಸ್ ನ ತಗೋಬೇಕು ಅಂತೇಳಿ ಮಾಹಿತಿ ಕೂಡ ಕೊಟ್ಟಿದ್ರು. ಅಂತಂದ್ರೆ ಮಾಸ್ಕ್ ಹಾಕೋದಿರ್ಬೋದು, ಸ್ಯಾನಿಟೈಸಿಂಗ್ ಬಳಸೋದಿರ್ಬೋದು, ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ. ಆದ್ರೂ ಕೂಡ ರಾಜ್ಯದಲ್ಲಿ ಒಟ್ಟು 394 ಆಕ್ಟಿವ್ ಕೇಸ್ಗಳು ಸದ್ಯಕ್ಕೆ ಇದೆ.